ಬೇಲೂರು. ಬೇಲೂರು ಅಂತ ಅಂದರೆ ನಮಗೆ ನೆನಪಾಗೋ ಹಾಡು ಶಿಲೆಗಳು ಸಂಗೀತವ ಹಾಡಿದೆ ಅನ್ನೋ ಹಾಡು. ಆ ಹಾಡಿನಿಂದಲೇ ನನಗೆ ನೆನಪಾಯಿತು ಇಲ್ಲಿ ಚೆನ್ನಕೇಶವನ ದೇವಸ್ಥಾನ ಇದೆ ಅಂತ. ಈ ಬೇಲೂರು ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಒಂದು ಪಟ್ಟಣವಾಗಿರುತ್ತದೆ. ಈ ಪಟ್ಟಣವು ವಿಷ್ಣುವಿಗೆ ಸಮರ್ಪಿತವಾದ ಚೆನ್ನಕೇಶವನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಇದು ಹೊಯ್ಸಳ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಗಳಲ್ಲಿ ಒಂದಾಗಿದೆ ಮತ್ತು 14ನೇ ಶತಮಾನದ ಪೂರ್ವದ ಕರ್ನಾಟಕ ದ್ರಾವಿಡ ಸಂಪ್ರದಾಯದಿಂದ ಉಳಿದುಕೊಂಡಿರುವ ಅತಿದೊಡ್ಡ ಹಿಂದೂ ದೇವಾಲಯ ಸಂಕೀರ್ಣವಾಗಿದೆ. ಕನಿಷ್ಠ 12ನೇ ಶತಮಾನದಿಂದಲೂ ಇದು ವೈಷ್ಣವ ಹಿಂದೂ ಯಾತ್ರಾ ಕೇಂದ್ರವಾಗಿದೆ. ಹೊಯ್ಸಳ ರಾಜವಂಶವು ದ್ವಾರ ಸಮುದ್ರವನ್ನು ಅಂದರೆ ಆಧುನಿಕ ಹಳೆಬೀಡನ್ನು ನಿರ್ಮಿಸುವ ಮೊದಲು ಇದು ಅವರ ಮೊದಲ ರಾಜಧಾನಿಯಾಗಿತ್ತು. ಬೇಲೂರು ದಕ್ಷಿಣ ಕರ್ನಾಟಕದ ಹಾಸನ ಜಿಲ್ಲೆಯ ಯಗಚಿ ನದಿಯ ದಡದಲ್ಲಿದೆ. ಇದು ಹಾಸನದಿಂದ ವಾಯವ್ಯಕ್ಕೆ ಸುಮಾರು 40 ಕಿಲೋಮೀಟರ್ ಮತ್ತು ಪ್ರಸಿದ್ಧ ಹಿಂದೂ ಮತ್ತು ಜೈನ ದೇವಾಲಯಗಳ ಪಟ್ಟಣವಾದ ಹಳೆಬೀಡಿನಿಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೆಂಗಳೂರಿನಿಂದ ಸುಮಾರು 217 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೇಲೂರಿನ ಹತ್ತಿರದ ರೈಲ್ವೆ ನಿಲ್ದಾಣಗಳು ಹಾಸನ ಜಂಕ್ಷನ್ ಮತ್ತು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವಾಗಿರುತ್ತೆ. ಹಾಗೆ ಬೇಲೂರಿಗೆ ಹತ್ತಿರವಾದ ವಿಮಾನ ನಿಲ್ದಾಣವೆಂದರೆ 160 ಕಿಲೋಮೀಟರ್ ದೂರದಲ್ಲಿರುವ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. 11ನೇ ಶತಮಾನದಲ್ಲಿ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿಯಾಗಿತ್ತು. ಅವರು ದ್ವಾರಕಾ ಸಮುದ್ರವನ್ನು ಅಂದರೆ ಆಧುನಿಕ ಹಳೆಬೀಡನ್ನು ನಿರ್ಮಿಸುವ ಮೊದಲು ಇಲ್ಲಿ ಪತ್ತೆಯಾದ ಶಾಸನಗಳ ಪ್ರಕಾರ ಹೊಯ್ಸಳರ ಯುಗದಲ್ಲಿ ಇದನ್ನು ವೇಲೂರು ಅಥವಾ ವೇಲಾಪುರಿ ಎಂದು ಕರೆಯಲಾಗುತ್ತಿತ್ತು. 14ನೇ ಶತಮಾನದುದ್ದಕ್ಕೂ ಬೇಲೂರು ಪರ್ಯಾಯ ರಾಜಧಾನಿಯಾಗಿ ಉಳಿಯಿತು. ಹೊಯ್ಸಳರು ಈ ನಗರವನ್ನು ಗೌರವಿಸುತ್ತಿದ್ದರು ಮತ್ತು ನಂತರ ಶಾಸನಗಳಲ್ಲಿ ಅವರು ಇದನ್ನು ಐಹಿಕ ವೈಕುಂಠ ಮತ್ತು ದಕ್ಷಿಣ ವಾರಣಾಸಿ ಎಂದು ಉಲ್ಲೇಖಿಸಿದ್ದಾರೆ. ಬೇಲೂರು ಚೆನ್ನಕೇಶವ ದೇವಸ್ಥಾನ 12 ಶತಮಾನದ ಆರಂಭದ ಹೊಯ್ಸಳ ಹಿಂದೂ ದೇವಸ್ಥಾನಗಳ ಸಂಕೀರ್ಣ. ಮುಖ್ಯ ದೇವಾಲಯವನ್ನು ಮೂಲತಃ ರಾಜನು ನಿರ್ಮಿಸಿದ ವಿಜಯನಾರಾಯಣ ದೇವಸ್ಥಾನ ಎಂದು ಕರೆಯಲಾಗುತ್ತಿತ್ತು. ಇದು ಹೊಯ್ಸಳ ರಾಣಿ, ಹೊಯ್ಸಳರ ಸೇನಾಧಿಪತಿಗಳು ಮತ್ತು ವ್ಯಾಪಾರಿಗಳು ನಿರ್ಮಿಸಿದ ಅನೇಕ ಸಣ್ಣ ದೇವಾಲಯಗಳು, ಲಗತ್ತಿಸಲಾದ ಮಠ, ಬ್ರಾಹ್ಮಣರ ನಿವಾಸಗಳು, ಸರಳ ಪುಷ್ಕರಣಿ, ಯಾತ್ರಿಕರ ಛತ್ರ, ಅಡುಗೆ ಮನೆ ಮತ್ತು ಧಾನ್ಯಗಳ ಸಂಗ್ರಹದಿಂದ ಆವೃತವಾಗಿದೆ. ಎತ್ತರದ ಬೇಲೂರದ ಗೋಪುರವು ದೂರದಿಂದಲೇ ಗೋಚರಿಸುತ್ತದೆ. ಈ ದೇವಾಲಯವನ್ನು 3 ತಲೆಮಾರುಗಳಲ್ಲಿ ನಿರ್ಮಿಸಲಾಯಿತು ಮತ್ತು ಪೂರ್ಣಗೊಳಿಸಲು 103 ವರ್ಷಗಳು ಬೇಕಾಯಿತು. ಯುದ್ಧಗಳ ಸಮಯದಲ್ಲಿ ಇದನ್ನು ಪದೇ ಪದೇ ಹಾನಿಗೊಳಿಸಲಾಯಿತು ಮತ್ತು ಲೂಟಿ ಮಾಡಲಾಯಿತು. ಅದರ ಇತಿಹಾಸದಲ್ಲಿ ಪದೇ ಪದೇ ಪುನರ್ನಿರ್ಮಿಸಲಾಯಿತು ಮತ್ತು ದುರಸ್ತಿ ಮಾಡಲಾಯಿತು. ಚೆನ್ನಕೇಶವ ಅಂದರೆ ಹಿಂದೂ ದೇವರು ವಿಷ್ಣುವಿನ ಒಂದು ರೂಪ. ಈ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಮತ್ತು ಅದರ ಆರಂಭದಿಂದಲೂ ಸಕ್ರಿಯ ಹಿಂದೂ ದೇವಾಲಯವಾಗಿದೆ. ಇದನ್ನು ಮಧ್ಯಕಾಲೀನ ಹಿಂದೂ ಗ್ರಂಥಗಳಲ್ಲಿ ಭಕ್ತಿಪೂರ್ವಕವಾಗಿ ವಿವರಿಸಲಾಗಿದೆ ಮತ್ತು ವೈಷ್ಣವ ಧರ್ಮದಲ್ಲಿ ಪ್ರಮುಖ ಯಾತ್ರಾ ಸ್ಥಳವಾಗಿ ಉಳಿದಿದೆ. ಈ ದೇವಾಲಯವು ಅದರ ವಾಸ್ತುಶಿಲ್ಪ, ಶಿಲ್ಪಗಳು, ಉಬ್ಬು ಶಿಲ್ಪಗಳು, ಅಲಂಕಾರಗಳು ಹಾಗೂ ಅದರ ಪ್ರತಿಮಾಶಾಸ್ತ್ರ, ಶಾಸನಗಳು ಮತ್ತು ಇತಿಹಾಸಕ್ಕೆ ಗಮನಾರ್ಹವಾಗಿದೆ. ದೇವಾಲಯದ ಕಲಾಕೃತಿಯು 12ನೇ ಶತಮಾನದ ಜೀವನದ ದೃಶ್ಯಗಳು, ನರ್ತಕರು ಮತ್ತು ಸಂಗೀತಗಾರರನ್ನು ಮತ್ತು ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಂತಹ ಹಿಂದೂ ಗ್ರಂಥಗಳ ಚಿತ್ರಾತ್ಮಕ ನಿರೂಪಣೆಯನ್ನು ಹಲವಾರು ಅಲಂಕಾರಗಳ ಮೂಲಕ ಚಿತ್ರಿಸಿದೆ. ಇದು ವೈಷ್ಣವ ದೇವಾಲಯವಾಗಿದ್ದು ಶೈವ ಮತ್ತು ಶಕ್ತಿ ಧರ್ಮದ ಅನೇಕ ವಿಷಯಗಳನ್ನು ಹಾಗೂ ಜೈನ ಧರ್ಮದ ಜೀನ ಮತ್ತು ಬೌದ್ಧ ಧರ್ಮದ ಬುದ್ಧನ ಚಿತ್ರಗಳನ್ನು ಭಕ್ತಿಪೂರ್ವಕವಾಗಿ ಒಳಗೊಂಡಿದೆ. ಚೆನ್ನಕೇಶವ ದೇವಾಲಯವು 12ನೇ ಶತಮಾನದ ದಕ್ಷಿಣ ಭಾರತ ಮತ್ತು ಹೊಯ್ಸಳ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿನ ಕಲಾತ್ಮಕ, ಸಾಂಸ್ಕೃತಿಕ ಮತ್ತು ದೇವತಾಶಾಸ್ತ್ರದ ದೃಷ್ಟಿಕೋನಗಳಿಗೆ ಸಾಕ್ಷಿಯಾಗಿದೆ. ಬೇಲೂರು ದೇವಾಲಯದ ಸಂಕೀರ್ಣ, ಹತ್ತಿರದ ಹಳೆಬೀಡಿನ ಹೊಯ್ಸಳೇಶ್ವರ ದೇವಸ್ಥಾನ ಮತ್ತು ಸೋಮನಾಥಪುರದ ಕೇಶವ ದೇವಾಲಯಗಳನ್ನು 2023ರಲ್ಲಿ ಯುನೆಸ್ಕೋ ಹೊಯ್ಸಳರ ಪವಿತ್ರ ಮೇಳಗಳ ಭಾಗವಾಗಿ ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಿತು. ಹೊಯ್ಸಳ ರಾಜರಲ್ಲಿ ಒಬ್ಬನಾದ ವಿಷ್ಣುವರ್ಧನನು 1110 ಸಿಇನಲ್ಲಿ ಅಧಿಕಾರಕ್ಕೆ ಬಂದನು. ಅವನು 1117 ಸಿಇನಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಚೆನ್ನಕೇಶವ ದೇವಾಲಯವನ್ನು ಸ್ಥಾಪಿಸಿದರು. ಇದು ಅವನ ಪರಂಪರೆಯ 5 ಅಡಿಪಾಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಭಾರತೀಯ ದೇವಾಲಯ ವಾಸ್ತುಶಿಲ್ಪ ಮತ್ತು ದೇವಾಲಯ ಇತಿಹಾಸ ವಿದ್ವಾಂಸ ಧಾಕಿ ಪ್ರಕಾರ ಈ ದೇವಾಲಯವು ರಾಮಾನುಜಾಚಾರ್ಯರು ಹೆಚ್ಚಿಸುತ್ತಿರುವ ಐಶ್ವರ್ಯ, ರಾಜಕೀಯ ಶಕ್ತಿ, ಶ್ರೀ ವೈಷ್ಣವ ಧರ್ಮಕ್ಕೆ ಆಳವಾದ ಆಧ್ಯಾತ್ಮಿಕ ಸಮರ್ಪಣೆಯಾಗಿ ಪ್ರತಿಬಿಂಬಿಸುತ್ತದೆ. ಮುಖ್ಯ ದೇವಾಲಯವನ್ನು ವಿಜಯನಾರಾಯಣ ಎಂದು ಕರೆಯಲಾಗುತ್ತದೆ ಮತ್ತು ಅದರ ಪಕ್ಕದಲ್ಲಿರುವ ಅವನ ರಾಣಿ ಶಾಂತಲಾದೇವಿ ನಿರ್ಮಿಸಿದ ಸಣ್ಣ ದೇವಾಲಯವನ್ನು ಅವನ ಯುಗನ ಶಾಸನದಲ್ಲಿ ಚೆನ್ನಕೇಶವ ಎಂದು ಕರೆಯಲಾಗುತ್ತದೆ.
ಆದರೆ ಈ ಎರಡೂ ದೇವಾಲಯಗಳನ್ನು ಈಗ ಕ್ರಮವಾಗಿ ಚೆನ್ನಕೇಶವ ದೇವಾಲಯ ಮತ್ತು ಚೆನ್ನಿಗರಾಯ ದೇವಾಲಯ ಎಂದು ಕರೆಯಲಾಗುತ್ತದೆ. ಇವತ್ತಿನ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.